ಕಾವ್ಯ 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 ವಾಶ್ರೂಮಲ್ಲಿರೋ ಹಾಗಿದ್ದಾಳೆ. ಅಮ್ಮ ಕಾವ್ಯ ಕಾವ್ಯ ಗಂಡಿನ ಕಡೆಯವ್ರು ಬಂದಿದಾರಮ್ಮ. ಕಾವ್ಯ ಯಾಕೆ ಮಾತಾಡ್ತಿಲ್ಲ? ಕಾವ್ಯ ಒಳಗಡೆ ಇಲ್ಲ ವಸಂತ ಅವ್ರೆ, ಹೊರಗಡೆಯಿಂದ ಚಿಲ್ಕ ಹಾಕಿದೆ. ರೂಮಲ್ಲೇ ಇರ್ಬೇಕಿತ್ತಲ್ವಾ, ಅಷ್ಟ್ರಲ್ಲಿ ಎಲ್ಲಿ ಹೋಗಿದ್ದಾಳೆ? ಬಾಲ್ಕನಲ್ಲಿ ಇದ್ದಾಳೇನೋ, ನೋಡೋಣ ಬನ್ನಿ. ವಸಂತ ವಸಂತ, ಅಲ್ಲಿ ಎಲ್ರು ವೆಯ್ಟ್ ಮಾಡ್ತಿದ್ರೆ ಕಾವ್ಯನ ಕರ್ಕೊಂಡ್ ಬರ್ದೆ ಇಲ್ಲೇನ್ ಮಾಡ್ತಿದ್ದೀರಾ? ಕಾವ್ಯ ಕಾಣಿಸ್ತಿಲ್ಲ ರೀ. ಕಾವ್ಯ ಕಾಣಿಸ್ತಾ ಇಲ್ವಾ? ಈ ಸಮಯದಲ್ಲಿ ಕಾಣಿಸ್ತಿಲ್ಲ ಅಂದ್ರೇನು? ಸರಿಯಾಗಿ ಹುಡುಕುದ್ರಾ? ಹುಡುಕದ್ವಿ ಪೃಥ್ವಿರಾಜ್ ಅವ್ರೆ. ಈ ಟೈಮಲ್ಲಿ ನಾನು ಈ ಮಾತು ಹೇಳಬಾರ್ದು, ಆದರೂ ನನ್ನ ಬಾಯಿ ಯಾಕೋ ಕೇಳ್ತಾ ಇಲ್ಲ. ಹೇಳ್ಬಿಡ್ಲಾಕ? ಏನು? ಸಿನಿಮಾದಲ್ಲಿ ತೋರಿಸೋ ಹಾಗೆ ಕಾವ್ಯ ಏನಾದರೂ ಓಡ್ ಹೋಗಿಲ್ಲ ತಾನೆ? ಅಂಥ ಕೆಲಸ ಏನಾದರೂ ಮಾಡಿದ್ಲು ಅಂದ್ರೆ ನನ್ನ ಕತೆ ಮುಗ್ದ ಹಾಗೆ. ಮೊದಲೇ ಪ್ರಕಾಶ್ ಅಂಕಲ್ ಹೈಕೋರ್ಟ್ ಲಾಯರ್, ಚೀಟಿಂಗ್ ಕೇಸ್ ಹಾಕಿ ಎಲ್ಲರನ್ನೂ ಒಳಗಡೆ ಹಾಕ್ತಾರೆ. ಎಲ್ರು ಅಂತ್ಯಾಕ್ಷರಿ ಆಡ್ತಿರೋ ಹಾಗೆ ಮೀಟಿಂಗ್ ಮಾಡ್ತಿದ್ರಲ್ಲ, ಯಾಕೆ? ಹುಡುಗಿಗೋಸ್ಕರ ವೇಟಿಂಗ್ ಅಲ್ಲಿ. ಕಾವ್ಯ ಓಡೋಗಿದ್ದಾಳಣ್ಣ. ಏನು? ಹೌದಣ್ಣ. ಇದಕ್ಕೂ ಮುಂಚೆ ಒಂದ್ಸಲ ಹುಡುಗಿ ನೋಡೋ ಕಾರ್ಯಕ್ರಮ ಅರೇಂಜ್ ಮಾಡಿದಾಗ ಮಿಸ್ ಆಗಿದ್ಲು. ಇವಾಗ ಕೂಡ ಅಂಥದ್ದೇ ಕೆಲಸ ಮಾಡಿದಾಳೆ ಹೇಗೆ? ನಾನು ಕೂಡ ಇದನ್ನೇ ಅನ್ಕೊಂಡಿದ್ದೆ ಅಣ್ಣ. ಆವಾಗಂದ್ರೆ ಶ್ರೀಕರ್ನ ಮದುವೆ ಆಗಕ್ಕೋಸ್ಕರ ಹಾಗೆ ಮಾಡಿದ್ಲು. ಈಗ ಯಾಕೆ ಹಾಗೆ ಮಾಡ್ತಾಳೆ? ಮತ್ತೆ ಎಲ್ಲೋದ್ಲಕ್ಕ? ಕೆಳಗೆ ಬಂದು ಅವ್ರಿಗೆ ಏನು ಉತ್ತರ ಕೊಡ್ತೀರಾ? ಅದೇ ಅರ್ಥ ಆಗ್ತಿಲ್ಲ. ಯಾವತ್ತೂ ಇಲ್ಲದೆ ಇರೋದು ಇವತ್ತು ತುಂಬಾ ಟೆನ್ಷನ್ ಆಗ್ತಿದೆ ಬಾಮಾಯ್ದ. ಕಾವ್ಯನ್ ಒಂದ್ಸಲ ಫೋನ್ ಮಾಡಿ ಮೊದಲು. ನಾನು ಮಾಡ್ತೀನಿ ರೀ. ರಿಂಗ್ ಆಗ್ತಿದೆ. ಇದೇನು? ಫೋನ್ ಕೂಡ ರೂಮಲ್ಲೇ ಇರೋ ಹಾಗಿದೆ. ಡೌಟೇ ಇಲ್ಲ, ಕಾವ್ಯ ರಾಂಗ್ ರೂಟಲ್ಲಿ ಎಲ್ಲೋ ಓಡ್ ಹೋಗಿದ್ದಾಳೆ ಅನ್ಸುತ್ತೆ. ನಿಹಾರಿಕಾ, ಈಗೇನ್ ಮಾಡೋಣ? ಅವಳೆಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ದೇನೆ ನಾವು ಅವ್ರಿಗೆ ಏನು ಉತ್ತರ ಕೊಡೋಕ್ಕಾಗುತ್ತೆ? ನನ್ನ ಮೈಂಡ್ ಯಾಕೋ ವರ್ಕ್ ಆಗ್ತಾನೆ ಇಲ್ಲ ವಸಂತ ಅವರೇ. ಇವಾಗ ಈ ವಿಷಯ ಅತ್ತೆ ಮಾವಂಗೆ ಗೊತ್ತಾದ್ರೆ ಅಷ್ಟೇ ಕತೆ. ನನ್ನ ಮಗನಿಗೋಸ್ಕರ ನಾವು ತುಂಬ ಸಂಬಂಧ ಹುಡುಕಿದ್ವಿ, ಆದರೆ ನನ್ನ ಮಗ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ನಿಮ್ಮ ಕಾವ್ಯನ್ ಫೋಟೋ ನೋಡ್ತಿದ್ದಂಗೆ ಎಸ್ ಅಂದ್ಬಿಟ್ಟ. ಎಲ್ಲರೂ ಮೇಲ್ ಹೋದ್ರು, ಇನ್ನೂ ಯಾರು ಬಂದಿಲ್ವಲ್ಲ? ಇಷ್ಟಕ್ಕೂ ಮೇಲೇನು ನಡೀತಿದೆ? ವೇದವತಿಯವರ ಮೊಮ್ಮಗಳ ಜೊತೆ ಸಂಬಂಧ ಕುದುರ್ತಾ ಇದೆ ಅಂತ ನಮ್ ನೆಂಟ್ರಿಗೆಲ್ಲ ಹೇಳಿದ್ದಕ್ಕೆ ಎಲ್ರೂ ಆಶ್ಚರ್ಯಪಟ್ರು. ನಿಜಾನಾ ಅಂತ ಪದೇ ಪದೇ ಕೇಳ್ತಾ ಇದ್ದಾರೆ. ನನ್ನ ಮೊಮ್ಮಗಳು ಅಂತ ಹೇಳ್ಕೊಳ್ಳೋದಲ್ಲ, ಆದ್ರೆ ಈಗಷ್ಟೇ ನಮ್ಮ ಅಳಿಯ ಹೇಳ್ದಾಗೆ ಕಾವ್ಯ ಮಾತ್ರ ಅಲ್ಲ, ನಮ್ಮನೆ ಮಕ್ಕಳೆಲ್ಲರೂ ಶಿಸ್ತುಬದ್ಧವಾಗಿ ಪದ್ಧತಿ ಸಂಪ್ರದಾಯಗಳ ಜೊತೆಗೆ ಬೆಳೆದಿದ್ದಾರೆ. ಹುಡುಗಿ ಇನ್ನೂ ಬಂದೇ ಇಲ್ವಲ್ಲ? ಅಲಂಕಾರ ಮಾಡೋದು ಸ್ವಲ್ಪ ತಡ ಆಗಿರ್ಬೇಕು ಅಂತ ಅನ್ಸ್ತಿದೆ. ವಸಂತ, ಹಾ ಬರ್ತಿದೀವತ್ತೆ. ಬೇಗ ಬನ್ರಮ್ಮ. ಹಾ ಅತ್ತೆ. ಬಂದ್ಬಿಡ್ತಾರೆ. ಈಗಷ್ಟೇ ಏನೋ ಮಾತಾಡ್ತಿದ್ವಲ್ಲ ನಾವು. ಅದೇ ರೀ, ಮಕ್ಕಳು ಸಂಪ್ರದಾಯಬದ್ಧವಾಗಿ ಬೆಳೆದಿದ್ದಾರೆ ಅಂತ ಹೇಳ್ತಿದ್ರಿ. ಏನೂ ಆಗಿರ್ಬೇಕು, ಇಲ್ಲಾಂದ್ರೆ ಇಷ್ಟೊತ್ತು ಬರ್ದಿರೋಕ್ ಸಾಧ್ಯ ಇಲ್ಲ. ಅಮ್ಮ ಶ್ರವಂತಿ, ನಾನಮ್ಮ ಕಾವ್ಯ ಅವ್ರ ಅಮ್ಮ ಮಾತಾಡ್ತಿರೋದು. ಹೇಳಿ ಆಂಟಿ. ನಮ್ ಕಾವ್ಯ ಏನಾದ್ರೂ ನಿಮ್ ಮನೆಗೆ ಬಂದಿದ್ದಾಳಾ? ಇಲ್ಲ ಆಂಟಿ. ಒಂದ್ ವೇಳೆ ಬಂದ್ರೆ ತಕ್ಷಣ ಫೋನ್ ಮಾಡಮ್ಮ. ಸರಿ ಆಂಟಿ. ಈಗಾಗ್ಲೇ ಅವಳ ಬೆಸ್ಟ್ ಫ್ರೆಂಡ್ಸ್ 5 ಜನಕ್ಕೆ ಫೋನ್ ಮಾಡಿದೆ, ಯಾರ ಮನೆಗೂ ಹೋಗಿಲ್ಲ. ಅವ್ರ ಮನೆ ಬಿಟ್ರೆ ಇನ್ಯಾರ ಮನೆಗೂ ಹೋಗಲ್ಲ. ಅಣ್ಣ, ಹೊರಗಡೆ ಹೋಗಿ ಹುಡ್ಕೊಂಡು ಬಾ. ಲೈ, ಅಲ್ಲಿವರೆಗೂ ಅವ್ರು ಸುಮ್ಮನೆ ಇರ್ತಾರ? ಛೇ, ಎಲ್ಲರಿಗೂ ಇಷ್ಟು ಟೆನ್ಷನ್ ಕೊಡ್ತಿದ್ದಾಳಲ್ಲ ಇವಳು. ರೆಡಿ ಆಗುವಾಗ ಚೆನ್ನಾಗೇ ಇದ್ಲು, ಮತ್ತ ಅಷ್ಟರಲ್ಲೇ ಏನಾಯ್ತು? ಯಾಕೋ ತುಂಬಾ ಡಲ್ಲಾಗಿ ಕಾಣಿಸಿದ್ಲು. ಅವಳ ಮುಖದಲ್ಲಿ ಸಂತೋಷನೇ ಇರಲಿಲ್ಲ. ಅದೇ ನನಗೂ ಅನುಮಾನ ಬರ್ತಿದೆ. ನಮ್ಗೆ ಜಾತಕ ಅಂದ್ರೆ ತುಂಬಾ ನಂಬಿಕೆ.
ಶಾಸ್ತ್ರನ ನಾವು ತುಂಬಾ ಗೌರವಿಸ್ತೀವಿ. ವೇದವತಿ ಅವ್ರೆ, ಹುಡುಗಿನ ಇನ್ನೂ ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ಇದೇನ್ ಮದುವೆ ಅಲಂಕಾರನ? ಸುಮ್ಮನೆ ಹುಡುಗಿ ನೋಡಕ್ಕಲ್ವ ಬಂದಿರೋದು, ಇಷ್ಟೊತ್ತು ಬೇಕಾ? ನಾನು ಹೋಗಿ ಕರ್ಕೊಂಡ್ ಬರ್ತೀನಿ, ಇರಿ. ವೇದ, ಒಂದ್ ನಿಮಿಷ ಇರು, ನಾನು ಜೊತೆಲಿ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ನಾವ್ ಈಗ್ಲೇ ಬಂದ್ಬಿಡ್ತೀವಿ. ಸರಿ ಪ್ರಸಾದ್ ರಾವ್ ಅವರೇ, ಹೋಗಿ ಬನ್ನಿ. ಬನ್ನಿ. ನಡಿ. ಏನಾಯ್ತು ಇವರಿಗೆ? ಒಬ್ರಿಂದೊಬ್ರು ಹೋಗ್ತಾನೆ ಇದ್ದಾರೆ. ಏನಾದ್ರೂ ಪ್ರಾಬ್ಲಮ್ಮೋ ಏನೋ? ಸುಮ್ನಿರ್ರಿ, ನಿಮ್ ಲಾಯರ್ ತಲೆಗೆ ಎಲ್ಲ ಅನುಮಾನನೇ. ನಾವು ಬೇಗ ಏನಾದರೂ ಡಿಸಿಷನ್ ತಗೋಬೇಕು. ಎಷ್ಟು ಅಂತ ಕಾಯದ್ ನಾವಲ್ಲಿ? ಎಲ್ರು ಬಂದವರು ರೂಮಲ್ಲೇ ಇದ್ದೀರಲ್ಲ. ಅಮ್ಮ, ಅದು ಏನಾಯ್ತಮ್ಮ? ಕಾವ್ಯ ಎಲ್ಲಿ? ಕಾವ್ಯ ಕಾಣಿಸ್ತಿಲ್ಲ ಅಪ್ಪ. ಕಾಣಿಸ್ತಾ ಇಲ್ವಾ? ಮನೆ ಎಲ್ಲ ಹುಡುಕಿದ್ವಿ, ಫ್ರೆಂಡ್ಸ್ಗೂ ಫೋನ್ ಮಾಡಿದ್ವಿ, ಆದರೂ ಪ್ರಯೋಜನ ಆಗಲಿಲ್ಲ. ಅವಳ ಫೋನ್ನ ಕೂಡ ಮನೇಲೆ ಬಿಟ್ಟು ಹೋಗಿದ್ದಾಳೆ. ಏನ್ ಹೀಗ್ ಮಾಡ್ಬಿಟ್ಲಲ್ಲ? ಅತ್ತೆ, ಈ ಸಮಯದಲ್ಲಿ ನಾವು ಮಾಡಕ್ಕಾಗೋದು ಒಂದೇ. ಕಾವ್ಯಂಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇವತ್ತು ಅವ್ರನ್ನ ವಾಪಸ್ ಕಳಿಸ್ಬಿಡಿ. ಕಾವ್ಯ ಎಲ್ಲಿದ್ದಾಳೋ, ಏನಾಗಿದ್ದಾಳೋ, ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ಮೇಲೆ ನಾವು ಮತ್ತೆ ನಿರ್ಧಾರ ತಗೊಳ್ಳೋಣ. ಅವ್ರಿಗೆ ಇಷ್ಟೊತ್ತಿಗಾಗ್ಲೇ ಅನುಮಾನ ಶುರು ಆಗಿರುತ್ತೆ. ಮೊದಲೇ ಅವ್ರ ಲಾಯರು, ನಾವು ಹೇಳಿದ್ರೆ ನಂಬಲ್ಲ. ಅಂತ ಪ್ರಯತ್ನ ಮಾಡಬೇಕಾಗಿಲ್ಲ. ಹಾಗಂತ ಕಾವ್ಯ ಕಾಣ್ತಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಅಲ್ವಾ? ಇವಾಗ ನಾನು ಬಂದಿರೋದು ಕಾವ್ಯಕ್ಕೆ ಸಂಬಂಧಪಟ್ಟಿರೋ ವಿಷಯನ ಹೇಳೋದಕ್ಕೆ. ಕಾವ್ಯ ಒಂದು ಹುಡುಗನ ಜೊತೆ ಕ್ಲೋಸ್ ಆಗಿದ್ದಾಳೆ. ಆ ಹುಡುಗನ್ನ ಪ್ರೀತಿಸ್ತಾ ಇದ್ದಾಳೆ. ಒಂದ್ ವೇಳೆ ಅವನಿ ಹೇಳ್ದಾಗೆ ಕಾವ್ಯ ಯಾರನ್ನಾದ್ರೂ ಪ್ರೀತಿ ಏನಾದ್ರೂ ಮಾಡಿದಾಳಾ? ಅಂಥದ್ದೇನೂ ಇಲ್ಲ ಅತ್ತೆ. ಇದ್ರೆ ಅಟ್ಲೀಸ್ಟ್ ನಮ್ಮ ಹತ್ರ ಆದ್ರೂ ಹೇಳ್ಬೇಕಿತ್ತಲ್ವಾ? ಅಂಥದ್ದೇನೂ ಇಲ್ಲ ಅಂತ ಅವತ್ತು ಎಲ್ಲರ ಮುಂದೆ ಹೇಳಿದ್ಲು ಅಲ್ವಾ? ಇದಕ್ಕೂ ಮುಂಚೆ ಒಂದ್ಸಲ ಹೀಗೆ ಆದಾಗ ಕಾವ್ಯ ಜಾಗದಲ್ಲಿ ಅವನಿನ ಕೂರ್ಸಿ ಕಷ್ಟ ಕೊಟ್ಟಿದ್ವಿ. ಕಾವ್ಯ ಯಾಕೆ ಹೀಗ್ ಮಾಡ್ಬಿಟ್ಲು? ಹುಡ್ಗಿನ್ ಯಾಕೆ ಇನ್ನೂ ಕರ್ಕೊಂಡ್ ಬಂದಿಲ್ಲ ಅಂತ ಅವರು ಕೇಳ್ತಾ ಇದ್ದಾರೆ. ಇವಾಗ ಅವ್ರಿಗೆ ಏನ್ ಉತ್ತರ ಕೊಡಕ್ಕಾಗತ್ತೆ? ಅಷ್ಟಕ್ಕೂ ಕಾವ್ಯ ಎಲ್ಲಿಗೆ ಹೋಗಿದ್ದಾಳೆ? ನೀನು ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಹೇಳು. ಮನ್ಸಲ್ಲಿ ಒಬ್ರನ್ನ ಇಟ್ಕೊಂಡು ಮತ್ತೊಬ್ರನ್ನ ಮದ್ವೆ ಆದ್ರೆ ಜೀವನನೇ ನಾಶ ಆಗ್ಬಿಡತ್ತೆ. ನಿಜ ಹೇಳು. ನಾಳೆ ನೀನ್ ನಮ್ಮನೆಗೆ ಬಂದು ನಮ್ಮ ಪ್ರೀತಿ ಬಗ್ಗೆ ನಮ್ಮ ಮನೆಯವ್ರ ಹತ್ರ ಮಾತಾಡು. ನಾನು ಹೇಗೆ ಮಾತಾಡ್ಲಿ ಕಾವ್ಯ? ಹಾಸ್ಟೆಲಲ್ಲಿದ್ದು ಓದ್ಕೋತಾ ಇದ್ದೀನಿ. ಲೈಫಲ್ಲಿ ಇನ್ನೂ ಸೆಟ್ಲೇ ಆಗಿಲ್ಲ. ನಿಮ್ಮ ಮನೇಲಿ ಹೇಗೆ ಒಪ್ಕೋತಾರೆ ಕಾವ್ಯ? ಅಮ್ಮಮ್ಮ ಅವ್ರ ಹತ್ರ ನನ್ನ ಪ್ರೀತಿ ವಿಷಯ ಹೇಳೋದಕ್ಕೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಪವನ್ ಪರಿಸ್ಥಿತಿ ನೋಡ್ತಿದ್ರೆ ಇವಾಗ ನಮ್ಮ ಮನೆಗೆ ಬಂದು ನಮ್ಮ ಮನೆಯವ್ರ ಹತ್ರ ಮಾತಾಡೋ ಥರ ಇಲ್ಲ. ಧೈರ್ಯ ಮಾಡಿ ನನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಈ ಸಮಯದಲ್ಲಿ ನನಗೆ ಉಳಿದಿರೋದು ಒಂದೇ ದಾರಿ. ಇಷ್ಟೊತ್ತಿಗೆ ಹುಡುಗಿ ನೋಡೋ ಶಾಸ್ತ್ರ ಶುರುವಾಗಿರುತ್ತೆ. ಕಾವ್ಯ ಸಿಚುಯೇಷನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದಾಳೋ ಏನೋ. ಕಾವ್ಯ ಮೇಲೆ ನಂಬಿಕೆ ಹೋಗಿದೆ ಅವನಿ. ಇದಕ್ಕೆ ಮೊದಲು ಒಂದ್ಸಲ ಹುಡುಗಿ ನೋಡೋ ಶಾಸ್ತ್ರದಲ್ಲಿ ಮನೆ ಬಿಟ್ಟು ಹೋಗಿದ್ಲು. ಇವಾಗ ಕೂಡ ಅಂಥ ಕೆಲಸನ ಏನಾದರೂ ಮಾಡ್ತಾಳೇನೋ ಅಂತ ನನಗೆ ಅನುಮಾನ. ನನ್ನ ಮನಸ್ಸಿಗೆ ಆತ್ಮಹತ್ಯೆನೇ ಸರಿಯಾದ ನಿರ್ಧಾರ ಅನ್ನಿಸ್ತಿದೆ. ಅದಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗ್ತಿದ್ದೀನಿ. ಅಮ್ಮ, ಅಪ್ಪ, ಅಮ್ಮಮ್ಮ, ತಾತ ಎಲ್ಲರೂ ನನ್ನನ್ನು ಕ್ಷಮಿಸಿ.
ಕಾವ್ಯ ಬಾವ ಬಾವ ಕಾರ್ ನಿಲ್ಸು. ಏನಾಯ್ತು ಅವನಿ? ಕಾವ್ಯ 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 ಏನ್ ಮಾಡ್ತಿದ್ಯಾ ಕಾವ್ಯ? ನನ್ನನ್ನು ತಡಿಬೇಡಿ. ಕಾವ್ಯ ನಿನ್ನ ನೋಡಕ್ ಹುಡುಗನ ಕಡೆಯವ್ರು ಬರ್ತಾ ಇರ್ತಾನೆ. ಇವತ್ತು ಮನೇಲಿರ್ದೆ ಇಲ್ಲೇನ್ ಮಾಡ್ತಿದೀಯ ನೀನು? ಇವತ್ತು ನನ್ನ ಹುಡುಗಿ ನೋಡೋ ಶಾಸ್ತ್ರ ಅಲ್ಲ, ನನ್ನ ಜೀವನ ಕೊನೆ ಆಗ್ತಿರೋ ದಿನ. ಅಯ್ಯೋ ಅಯ್ಯೋ ಕಾವ್ಯ ಕಾವ್ಯ ಬಿಡಿ. ಏನ್ ಮಾಡ್ತಿದ್ಯಾ? ಏನ್ ನಡೀತು ಅಂತ ಇಂಥ ನಿರ್ಧಾರ ತಗೊಂಡಿದ್ಯಾ? ನಿನ್ ಪ್ರೀತಿ ವಿಷಯನ ಎಲ್ಲರ ಮುಂದೆ ಕೇಳಿದಾಗ ನಮಗೆ ಅವಮಾನ ಆಗೋ ಪರಿಸ್ಥಿತಿ ತಗೊಂಡ್ ಬಂದೆ ಹೊರತು ನಿಜ ಹೇಳಲಿಲ್ಲ. ಮತ್ತೆ ಇವಾಗ ಯಾಕೆ ಇಂಥ ಡಿಸಿಷನ್? ನಾನು ಯಾಕಿಂತ ನಿರ್ಧಾರಕ್ಕೆ ಬರ್ಬೇಕಾಗಿ ಬಂತು ಅಂತ ನಡೆದಿದ್ದೆಲ್ಲ ಹೇಳ್ತೀನಿ ಕೇಳಿ. ಅದಕ್ಕೆ ಇನ್ನೇನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಇಂಥ ನಿರ್ಧಾರ ತಗೊಂಡೆ. ಸಮಸ್ಯೆ ಬಂತು ಅಂತ ಹೀಗೆ ಬುದ್ಧಿ ಇಲ್ದಿರೋ ನಿರ್ಧಾರ ತಗೋಬಾರ್ದು. ಹೌದು ಕಾವ್ಯ, ನಾವು ಪ್ರೀತಿಸಿ ಮದ್ವೆ ಮಾಡ್ಕೊಂಡ್ಮೇಲೆ ನಮಗೂ ಕೂಡ ತುಂಬಾ ಸಮಸ್ಯೆಗಳು ಬಂತು. ಎಲ್ಲದನ್ನು ತಡ್ಕೊಂಡು ನಿಂತ್ಕೊಂಡ್ವೆ ಹೊರತು ಆತ್ಮಹತ್ಯೆ ಪರಿಹಾರ ಅಂತ ಯಾವತ್ತೂ ಅನ್ಕೊಳ್ಳಿಲ್ಲ. ಪ್ರೀತಿಸಿರೋನ್ ಸಿಕ್ಕಿಲ್ಲ ಅಂತ ನೀನ್ ಇಂಥ ನಿರ್ಧಾರ ತಗೊಂಡ್ರೆ ಇಷ್ಟು ಕಾಲ ನಿನ್ನ ಪ್ರಾಣವಾಗಿ ಪ್ರೀತಿಸಿದ ಅಪ್ಪ ಅಮ್ಮ ಏನಾಗ್ಬೇಕು? ನಿಂತರ ಹುಡುಗಿರೆಲ್ರೂ ಯಾಕೆ ಹೀಗೆ ಯೋಚನೆ ಮಾಡ್ತಿರೋ ಅರ್ಥ ಆಗ್ತಿಲ್ಲ. ಇಷ್ಟು ವರ್ಷ ಪ್ರೀತಿಸಿದವ್ರಿಗಿಂತ ನಿನ್ನೆ ಮೊನ್ನೆ ಬಂದವನ್ಗೋಸ್ಕರ ಸತ್ತೋಗ್ಬೇಕು ಅಂತ ಅನ್ಕೋತೀರಾ? ಕೈಲಾದ್ರೆ ಪ್ರೀತಿನ ಬದುಕಿಸ್ಕೋಬೇಕು, ಇಲ್ಲ ಅಂದ್ರೆ ಅಪ್ಪ ಅಮ್ಮಂಗೋಸ್ಕರ ಬದುಕ್ಬೇಕು. ತಗೋಬೇಕಿರೋದು ಆ ಎರಡರಲ್ಲಿ ಯಾವುದೋ ಒಂದ್ ನಿರ್ಧಾರ. ಇಂಥ ನಿರ್ಧಾರ ಮಾತ್ರ ಅಲ್ಲ, ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ನಿಂಗೆ ನ್ಯಾಯ ಸಿಗತ್ತೋ ಆ ಮನೇಲೇ ನಿರ್ಧಾರ ಮಾಡ್ತೀನಿ. ಬಾ. ಮೊದಲು ನಿನಗ್ ಬುದ್ಧಿ ಇರ್ಬೇಕು. ಮಗಳು ಏನ್ ಮಾಡ್ತಿದ್ದಾಳೋ, ಯಾರ ಜೊತೆ ಗಂಟೆಗಟ್ಲೆ ಫೋನಲ್ಲಿ ಮಾತಾಡ್ತಿದ್ದಾಳೋ ತಾಯಿಯಾಗಿ ನೀನ್ ನೋಡ್ತಾ ಇರ್ಬೇಕು. ವೇದವತಿ ಅವ್ರ ಮನೆ ಸಂಬಂಧಕ್ಕೋಸ್ಕರ ಹೋದ್ರೆ ಹುಡುಗಿನ್ ನೋಡೋ ಶಾಸ್ತ್ರದಲ್ಲಿ ಹುಡುಗಿ ಕಾಣಿಸ್ದೆ ಹೋಗಿದ್ದಾಳೆ ಅಂತ ಹೊರಗಡೆ 4 ಜನಕ್ಕೆ ಗೊತ್ತಾದ್ರೆ ಎಷ್ಟು ಮರ್ಯಾದೆ ಹೋಗುತ್ತೆ ಗೊತ್ತಾ? ಇದನ್ನೆಲ್ಲ ನೋಡ್ತಿದ್ರೆ ಅವನೇ ಹೇಳಿದ್ದು ನಿಜ ಅಂತ ನನ್ಗೆ ಅನಿಸ್ತಿದೆ ವೇದ. ಕಾವ್ಯ ಅಂತ ಕೆಲಸ ಮಾಡಲ್ಲ ಅಪ್ಪ. ಹಾಗಿರ್ಬೇಕಾದ್ರೆ ಇಲ್ಲಿ ಇರ್ಬೇಕಲ್ಲಮ್ಮ. ಗಿರಿಜಾ, ಹುಡುಗಿ ಕರ್ಕೊಂಡು ಬರೋಕ್ ಹೋದೋ ಕುಟುಂಬದವರೆಲ್ಲ ಇನ್ನೂ ಬರಲಿಲ್ಲ ಅಂದ್ರೆ ನನ್ನ ಅನುಮಾನ ಇನ್ನೂ ಜಾಸ್ತಿ ಆಗ್ತಿದೆ ಗಿರಿಜಾ. ವೇದವತಿ ಅವರೇ, ಬೇಗ ಬನ್ನಿ. ಅಲ್ಲೋಡಿ, ಅವ್ರು ನಮ್ಮನ್ನ ಕರಿತಾ ಇದ್ದಾರೆ. ಇವಾಗ ನಮ್ಮನ್ನ ಪ್ರಶ್ನೆ ಮಾಡೋ ರೀತಿಲಿ ಕೇಳ್ತಾರೆ. ತಲೆ ತಗ್ಗಿಸ್ಕೊಂಡು ನಿಲ್ಲೋದು ಬಿಟ್ರೆ ಇನ್ನೇನಾದ್ರೂ ನಮ್ ಕೈಲಿ ಮಾಡಕ್ಕಾಗತ್ತಾ? ಅತ್ತೆ, ನಾನು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ. ಮೊದಲು ಎಲ್ಲರೂ ಕೆಳಗಡೆ ಹೋಗೋಣ ಬನ್ನಿ. ಏನ್ ಮಾಡ್ತೀಯೋ ಇಲ್ಲೇ ಹೇಳು. ಎಲ್ಲರೂ ಒಂದೇ ಮಾತ್ ಮೇಲೆ ಇರ್ಬೋದು. ಹೌದು ನಿಹಾರಿಕಾ, ಇಲ್ಲಾಂದ್ರೆ ಎಲ್ಲರೂ ಒಂದೊಂದು ಮಾತಾಡಿ ಎಲ್ಲರೂ ಸಿಕ್ಕಾಕೋತೀವಿ. ನಾನು ಏನು ಹೇಳ್ತೀನಿ ಅಂದ್ರೆ, ಏನಾಯ್ತು ವೇದವತಿ ಅವರೇ? ಹುಡುಗಿನ ಯಾಕೆ ಕರ್ಕೊಂಡು ಬರಲಿಲ್ಲ? ಆಂಟಿ, ಕಾವ್ಯ ಹೊರಗಡೆ ಹೋಗಿದ್ದಾಳೆ. ಅರ್ಧ ಗಂಟೆಲಿ ಬಂದ್ಬಿಡ್ತಾಳೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಹಾಂ, ಅಷ್ಟರಲ್ಲಿ ನೀವು ಕೂಲ್ ಡ್ರಿಂಕ್ಸ್ ಕುಡಿತಾ ಮಾತಾಡ್ತಾ ಇರಿ, ಸರಿನಾ? ಏನಾದ್ರೂ ಪ್ರಾಬ್ಲಮ್ಮಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಂಕಲ್. ನಾವು ನೋಡಕ್ ಬರ್ತೀವಿ ಅಂತ ಗೊತ್ತಿದ್ದು ಹೆಂಗ್ ಹೋದ್ಲು? ಈಗ ನಾವು ಏನು ಅನ್ಕೋಬೇಕು ಹೇಳಿ? ಈ ಸಮಯದಲ್ಲಿ ಹುಡುಗಿ ಕಾಣ್ತಿಲ್ಲ ಅಂದ್ರೆ ಒಂದೇ ರೀಸನ್ ಇರೋದು, ಹುಡುಗಿಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ.
ಇಷ್ಟ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂದರೆ ಯಾರನ್ನಾದರೂ ಪ್ರೀತಿ ಮಾಡಿರ್ಬೋದು ಅನಿಸುತ್ತೆ. ಅಯ್ಯೋ ನೀವು ಅಪಾರ್ಥ ಮಾಡ್ಕೋಬೇಡಿ. ನಮ್ ಕಾವ್ಯಂಗೆ ಅಂಥದ್ದೆಲ್ಲ ಏನೂ ಇಲ್ಲ. ವೇದವತಿ ಅವ್ರ ಕುಟುಂಬದ ಹುಡುಗಿ ಅಲ್ವೇನ್ರಿ? ಅಂಥದ್ದೇನೂ ಇರೋದಿಲ್ಲ. ತುಳಸಿ ಗಿಡದಲ್ಲಿ ಕಳೆ ಬರುತ್ತಾ ಏನೋ? ನಿಹಾರಿಕಾ, ನಾವು ಹೋಗಿ ಕಾವ್ಯನ್ ಕರ್ಕೊಂಬರೋಣ ಬಾ. ಬಾವಾ ನೀವು ಬನ್ನಿ. ನಾವು ಹೋಗ್ಬಿಡ್ತೀವತ್ತೆ. ನೀವು ಕೂತ್ಕೊಳ್ಳಿ. ಮಿಸ್ಟರ್ ಶ್ರೀಕರ್ ಅವರೇ, ನೀವ್ಯಾಕೆ ಬಂದ್ರಿ? ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಿದೆ ಅಲ್ವಾ? ಬರ್ಬೇಕಾಗಿ ಬಂತು. ಇದು ನಿನ್ನ ನಿರ್ಣಯನಾ? ನಮಗಿಂತ ನಿಮಗೆ ಹೆಚ್ಚು ಅಗತ್ಯ ಇರೋ ಕೆಲಸದ ಮೇಲೆ ಬಂದಿದ್ದೀವಿ. ಏನೂ ಅಗತ್ಯ ಇಲ್ಲ. ಮೊದಲು ನೀವು ಹೊರಗಡೆ ಹೋಗಿ. ವೇದವತಿ ಅವರೇ, ಇವ್ರು ಯಾರು? ಇಂಥ ಸಮಯದಲ್ಲಿ ನೀವು ಕೇಳಿದ್ರೆ ನಾವು ಹೊರಗಿನವರು, ಸಂಬಂಧ ಇಲ್ಲದೆ ಇರೋರು ಅಂತನೂ ಹೇಳ್ತಾರೆ. ನಾವು ಯಾರು ಅಂದರೆ, ನಾನು ಈ ಮನೆ ಚಿಕ್ಕ ಸೊಸೆ, ಇವರು ನನ್ನ ಗಂಡ. ಕೆಲವು ಕಾರಣಗಳಿಂದ ನಾವು ದೂರ ಇದ್ದೀವಿ. ನಾವು ಬೇಕು ಅಂತ ಹೊರಗಡೆ ಹೋಗಿಲ್ಲ, ಇವರೇ ಕಳಿಸಿರೋದು. ಕಾವ್ಯ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬಂದಿದ್ದಾರೆ. ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವೆಲ್ಲರೂ ಬೇರೆ ಟೆನ್ಷನ್ ಅಲ್ಲಿದ್ದೀವಿ. ನೀವು ಹೊರಗಡೆ ಹೋಗಿ. ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ಆಚೆ ಹೋಗಿ. ಶುಭ ಕಾರ್ಯನ ದಯವಿಟ್ಟು ಹಾಳು ಮಾಡಬೇಡಿ. ಶುಭ ಕಾರ್ಯನ ಕಾವ್ಯನೇ ಮನೇಲಿಲ್ದೆ ಹೇಗೆ ನಡೆಯುತ್ತೆ? ಈ ವಿಷಯ ನಿಮಗೆ ಹೇಗೆ ಗೊತ್ತು? ಕಾವ್ಯ ಮನೇಲಿಲ್ಲ ಅಂತ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಆ ವಿಷಯ ನಮಗೆ ಗೊತ್ತು. ಕಾವ್ಯಗೋಸ್ಕರ ಹೊರಗಡೆ ಹೋಗಿ ಹುಡುಕ್ಬೇಕಾಗಿರೋ ಅವಶ್ಯಕತೆ ಇಲ್ಲ ನಿಹಾರಿಕಾ. ಯಾಕೆ ಅಂದರೆ ನಮ್ಮ ಜೊತೆ ಇದ್ದಾಳೆ. ನಿಮ್ ಜೊತೆ ಯಾಕಿರ್ತಾಳೆ? ಸುಳ್ಳು ಹೇಳ್ತಿದ್ಯಾ? ಈ ಸಮಯದಲ್ಲಿ ನಮಗ್ ತೊಂದರೆ ಕೊಡದೆ ನೀವಿಲ್ಲಿಂದ ಹೊರಟು ಹೋಗಿ ಅಷ್ಟೇ. ಅಷ್ಟಕ್ಕೂ ಈ ಮನೇಲಿ ಏನು ನಡೀತಾ ಇದೆ ನನಗೊಂಚೂರು ಅರ್ಥ ಆಗ್ತಿಲ್ಲ. ಕಾವ್ಯ ಅವ್ರ ಜೊತೆ ಇದ್ದಾಳೆ ಅಂತ ಹೇಳಿದ್ಲಲ್ವಾ? ಹೋಗಿ ಕರ್ಕೊಂಡು ಬರೋದಕ್ಕೆ ಹೇಳಿ. ಅವನಿ, ನೀನ್ ಹೇಳ್ತಿರೋದು ನಿಜಾನೇನಾ? ಸುಳ್ಳು ಹೇಳಬೇಕಾಗಿರೋ ಅವಶ್ಯಕತೆ ನಮಗಿಲ್ಲ ಮಾವ. ಹಾಗಿದ್ರೆ ಹೋಗಿ ಕರ್ಕೊಂಬ. ಕಾವ್ಯ ಬಗ್ಗೆ ನಿಮ್ಮ ಹತ್ರ ತುಂಬ ವಿಷಯ ಮಾತಾಡಬೇಕು. ಅವಳ ಬಗ್ಗೆ ನಿಮಗೆ ತುಂಬ ಗೊತ್ತಾಗಬೇಕು. ಈಗಲೇ ಕರ್ಕೊಂಡು ಬರ್ತೀವಿ. 1 ನಿಮಿಷ. ಬಾ ಬಾವಾ. ಅಪ್ಪ, ಅವನಿ ನಮ್ಮ ಜೊತೆಗೆ ಯಾವುದೋ ಡಬಲ್ ಗೇಮ್ ಆಡ್ತಿದ್ದಾಳೆ. ಕಾವ್ಯ ಅವನಿನ್ ಯಾಕೆ ಮೀಟ್ ಮಾಡಿದ್ಲು? ಅವನಿ ನಿಜವಾಗ್ಲೂ ಕಾವ್ಯನ್ ಕರ್ಕೊಂಡು ಬರ್ತಿದ್ದಾಳಾ? ಈ ಸಂಬಂಧ ಹಾಳಾಗತ್ತಾ? ನಾನೇನೋ ನನಗೆ ಒಳ್ಳೆ ಹೆಸರು ಬರಲಿ ಅಂತ ಇಲ್ಲಿ ಒತ್ತಾಡ್ತಾ ಇದ್ರೆ ಇಲ್ಲಿ ಏನೇನೋ ನಡೀತಾ ಇದೆಯಲ್ಲ. ಅವನಿ ಯಾವುದೋ ದೊಡ್ಡ ಟ್ವಿಸ್ಟ್ ಕೂಡ ಹಾಕಿದ್ದಾಳೆ. ಇಳಿರಿ. ಒಳಗೆ ನಡೀರಿ.
ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಕಾವ್ಯ. ಭಯ ಆಗ್ತಿದೆ ಅತ್ತೆ. ಈ ಭಯ ಪ್ರೀತಿಸ್ದಾಗಿರ್ಬೇಕಿತ್ತು. ಆದ್ರೂ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿರೋ ಧೈರ್ಯ ಇವಾಗಿಲ್ಲ ಅಂದ್ರೆ ಹೇಗೆ? ಪ್ರೀತಿಸೋರು ಭಯ ಪಡಬಾರ್ದು, ಭಯ ಪಡೋರು ಪ್ರೀತಿಸಬಾರ್ದು.